ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮಳ್ಳು ಮಳ್ಳಾಗಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಆವಾಗ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಎಲ್ಲರನ್ನೂ ಸೊಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಅದ್ಭುತವಾದ ಸ್ವೀಟ್ ಅಂತ ಹೇಳಿದೆ, ಅದಕ್ಕೆ 3 ಇಂಗ್ರೀಡಿಯೆಂಟ್ಸ್. ಕಂಡೆನ್ಸ್ಡ್ ಮಿಲ್ಕ್, ಈ ಕಪ್ ಅಳತೆಯಲ್ಲಿ 2 ಕಪ್ ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಏಲಕ್ಕಿ ಪೌಡರ್ ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ ಈ ಸ್ವೀಟ್. ಸೇಮ್ ಗಿಣ್ಣು ತರನೇ ಆಗುತ್ತೆ, ಆದರೆ ಗಿಣ್ಣ ಅಲ್ಲ, ಮೊಸರಿಂದ ಮಾಡುವಂಥದ್ದು. ಈ 2 ಪದಾರ್ಥ ಹಾಕಿದ್ರೆ ನೀವು ಹಾಕಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಗಟ್ಟಿ ಮೊಸರನ್ನೇ ತಗೋಬೇಕು, ಆದಷ್ಟು ಹುಳಿ ಇಲ್ಲದ ಮೊಸರನ್ನೇ ಚೂಸ್ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ ಇಟ್ಕೊಂಡು ಒಂದು ಕಾಟನ್ ಬಟ್ಟೆನ ಇಟ್ಕೋಬೇಕು ಒಂದು ಸ್ಟ್ರೈನರ್ ಮೇಲೆ. ಯಾಕೆಂತ ಹೇಳಿದ್ರೆ ನೀರು ಸ್ವಲ್ಪವೂ ಇರಬಾರ್ದು ಮೊಸರಲ್ಲಿ. ಕಾಟನ್ ಬಟ್ಟೆ ಸ್ವಲ್ಪ ತೆಳ್ಳಗಿರಲಿ. ಮೊಸರನ್ನ ಹಾಕೊಳ್ಳೋಣ. ಒಂದು 20 ನಿಮಿಷ ಹೀಗೆ ಸ್ವಲ್ಪ ಭಾರ ಹೇರಿ ಇಡಬೇಕು ಬಟ್ಟೆ ಸುತ್ತಿ ಮೊಸರು ಮೇಲೆ. ನೀರೆಲ್ಲ ಸೋರ್ಕೊಳ್ಳುತ್ತೆ, ಆಮೇಲೆ ಸ್ವೀಟ್ ಮಾಡ್ಕೊಳ್ಳುವಂಥದ್ದು. ಬಟ್ಟೆನ ಈ ಥರ ಸುತ್ತಿ ಅದರ ಮೇಲೆ ಸ್ವಲ್ಪ ಭಾರ ಇರುವ ಕಲ್ಲು ಅಥವಾ ಕುಟ್ಟಾಣಿನಾದರೂ ಹೇರ್ಕೊಳ್ಬೋದು. ಈ ರೀತಿಯಲ್ಲಿ ಇಪ್ಪತ್ತು ನಿಮಿಷ ಬಿಟ್ಟರೆ ಆಯಿತು. ನೋಡಿ, ಈ ರೀತಿಯಲ್ಲಿ ಮೊಸರಲ್ಲಿರುವ ನೀರೆಲ್ಲ ಬೇರೆಯಾಗಿ ಪಾತ್ರೆಗೆ ಬೀಳ್ತಾ ಇರುತ್ತೆ. ಒಂದು ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬಟರ್ ಪೇಪರ್ ಹಾಕೊಳ್ಳೋಣ. ಸುತ್ತಲೂ ಈ ಥರ ಅಪ್ಲೈ ಮಾಡ್ಕೊಳ್ಳೋಣ. ಬಟರ್ ಪೇಪರ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಸೆಟ್ ಮಾಡಿಕೊಂಡು ಇಟ್ಕೊಂಡ್ಬಿಡೋಣ. ಮೊಸರಿಗೆ ಭಾರ ಹೇರಿ 20 ನಿಮಿಷ ಆಗಿದೆ. ಈಗ ತಗೊಳ್ಳೋಣ. ನೋಡಿ, ಮೊಸರಿಂದ ಎಷ್ಟು ನೀರು ಸಿಕ್ಕಿದೆ ನಮಗೆ. ಮೊಸರನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಕ್ಕೆ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಮೊಸರು ಹಾಕೊಳ್ಳೋಣ. ಈಗ ಮೊಸರನ್ನ ಈ ಥರ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ವಿಸ್ಕರ್ ತಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅದೊಂದು ಕ್ರೀಮಿನ ಹದಕ್ಕೆ ಬರಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟ್ ಮಾಡುವ ಉದ್ದೇಶ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಏನಕ್ಕೆ ಮಾಡಿದೆ, 2 ವಿಚಾರ ಇದೆ, ಖುಷಿ ವಿಚಾರ. ಹಾಗಾಗಿ ಈ ಸ್ವೀಟನ್ನು ನಾನು ಮಾಡ್ತಾ ಇದ್ದೀನಿ. ಈ ಹದದಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಬೌಲಿಂದ ಸ್ವಲ್ಪನೂ ಕೆಳಗೆ ಬೀಳಲ್ಲ, ಆ ರೀತಿಯಲ್ಲಿ ವಿಸ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಯಾವ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂಥದ್ದು. 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಆಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕೊಳ್ಳೋಣ. ಇಷ್ಟೇ 3 ಪದಾರ್ಥ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕ್ ಮತ್ತೆ ಮೊಸರು ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಒಂದು 10 ನಿಮಿಷ ಎಲ್ಲ ಬೀಟ್ ಮಾಡ್ತಾನೆ ಇರಬೇಕು. ಇದೆಲ್ಲ ಪ್ರೋಸೆಸ್ ಆಗೋರಿಗೆ ನೀರು ಬಿಸಿಗೆ ಇಟ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡು 2 ಗ್ಲಾಸ್ ನೀರು ಹಾಕೊಳ್ಳೋಣ. ನೀರು ಚೆನ್ನಾಗಿ ಕಾಯ್ತಾ ಇರಬೇಕು. ಈ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ. ಇವಾಗ ಬಟರ್ ಪೇಪರ್ ಹಾಕಿದ ಕೇಕ್ ಟಿನ್ನಿಗೆ ಹಾಕೊಳ್ಳೋಣ. ಮೊಸರು ಹಿಟ್ಟು ಹಾಕೊಂಡ ಮೇಲೆ ಒಮ್ಮೆ ಈ ಥರ ಟ್ಯಾಪ್ ಮಾಡಿಕೊಂಡು ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಬೇಕಿದ್ರೆ ಒಂದು ತಟ್ಟೆ ಮುಚ್ಚಬಹುದು. ನೀಟಾಗಿ ಈ ಥರ ಕವರ್ ಮಾಡಿಕೊಂಡ್ರೆ ಆಯಿತು.
ಈ ರೀತಿಯಲ್ಲಿ ಒಂದು ತಟ್ಟೆ ಕೂಡ ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಬೋದು. ನೀವು ಕೇಕ್ ಟಿನ್ನೇ ಬೇಕು ಅಂತೆಲ್ಲ ಸಣ್ಣ ಬೌಲುಗಳಿರುತ್ತಲ್ಲ ಅದರಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಹಿಟ್ಟು ಹಾಕ್ಕೊಂಡು. ನೀರು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡ ಹಿಟ್ಟನ್ನು ಹಾಕ್ಕೊಂಡು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 20 ನಿಮಿಷ ಆಗಿದೆ. ಬೆಂದಿದೆ, ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆಯಾ ಅಲ್ವಾ ಅಂತ. ಒಂದು ಚಾಕು ಅಥವಾ ಟೂತ್ ಪಿಕ್ ಸಹಾಯದಿಂದ ಚೆಕ್ ಮಾಡ್ಕೊಳ್ಳೋಣ. ಒಂದು ಚೂರು ಅಂಟ್ತಾ ಇಲ್ಲ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ನೀವು ಅನ್ಕೋಬೋದು ಮೊಸರು ಮತ್ತು ಕಂಡೆನ್ಸ್ಡ್ ಮಿಲ್ಕಿಂದ ಇಷ್ಟು ಚೆನ್ನಾಗಿರುವ ಒಂದು ರೆಸಿಪಿ ಮಾಡ್ಕೋಬೋದಾ ಅಂತ. ಗಿಣ್ಣು ಥರನೇ ಟೇಸ್ಟ್ ಇರುತ್ತೆ, ಆದರೆ ಮಾಡೋದು ತುಂಬ ಸುಲಭ. ಗಿಣ್ಣಿನಷ್ಟೇ ರುಚಿ ಇರುತ್ತೆ ಮೊಸರಿಂದ ಮಾಡಿರುವಂಥ ಈ ಒಂದು ಸ್ವೀಟ್. ನೀವೊಂದ್ಸಲ ಟ್ರೈ ಮಾಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ತೋರಿಸ್ತೀನಿ ನಾನು. ಫೈನಲ್ ಆಗಿ ಮೊಸರಿಂದ ಮಾಡಿದ ಸ್ವೀಟ್ ತಣ್ಣಗಾಗಿದೆ. ಸೈಡದೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ವಾವ್, ಸೂಪರ್ ಆಗಿ ಬಟರ್ ಪೇಪರ್ ಹಾಕಿರೋದ್ರಿಂದ ಸ್ವಲ್ಪನೂ ಟಿನ್ನಿಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಬಟರ್ ಪೇಪರನ್ನು ಯೂಸ್ ಮಾಡಿ ಅಂತ ಹೇಳುವಂಥದ್ದು. ಬಟರ್ ಪೇಪರನ್ನು ಮೆಲ್ಲ ತಗೊಳ್ಳೋಣ. ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಗಾರ್ನಿಷ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿಯಲ್ಲಿ ರೆಡಿಯಾಗಿದೆ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಪಿಸ್ತಾ ಪೀಸಸ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, 2 ಖುಷಿ ವಿಚಾರಗೋಸ್ಕರ ನಾನು ಈ ಸ್ವೀಟನ್ನು ಮಾಡ್ತಾ ಇರೋದು ಅಂತ. ಅದೇನಪ್ಪ ಅಂದರೆ, ನನ್ನ ಚಾನಲಿಗೆ 10,000 ಸಬ್ಸ್ಕ್ರೈಬರ್ ಕೂಡ ಆಗಿದೆ. ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಅದರ ಖುಷಿಗೆ ಈ ಸ್ವೀಟನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿ, ಹಾಗೆಯೇ ಈ ಖುಷಿಯ ವಿಚಾರನ ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಈ ಖುಷಿ ಬರಲು ನಿಮ್ಮೆಲ್ಲರ ಸಹಕಾರ, ನಿಮ್ಮ ಆಶೀರ್ವಾದವೇ ಕಾರಣ. ಸೊ ಇನ್ನೂ ನನ್ನ ಚಾನಲ್ ಮೇಲೆ, ನನ್ನ ಮೇಲೆ ಇದೇ ಥರ ನಿಮ್ಮ ಆಶೀರ್ವಾದ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಅದ್ಭುತವಾದ ರೆಸಿಪಿ ಮಾಡಿ ಹಾಕಲು ಪ್ರಯತ್ನಿಸ್ತೀನಿ. ಏನಾದರೂ ಸಲಹೆಗಳಿದ್ದರೆ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ನನಗೆ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ನ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ ಪೀಸಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸಲ್ಲಿ ಬೇಕಾದರೆ ಡೆಕೋರೇಟ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಸ್ವಲ್ಪ ಕೇಸರಿ ದಾಳನ ಹಾಕ್ಕೊಳ್ಳೋಣ. ನಮ್ಮ ಈ ಸ್ವೀಟ್ ಸುಂದರವಾಗಿ ಕಾಣಲಿ ಅಂತಷ್ಟೇ. ಈ ರೀತಿಯಲ್ಲಿ ಮೊಸರು ಮತ್ತು ಕಂಡೆನ್ಸ್ಡ್ ಮಿಲ್ಕ್, ಸ್ವಲ್ಪ ಏಲಕ್ಕಿ ಪೌಡ್ರಿಂದ ಅದ್ಭುತವಾದ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಬೇಕಿದ್ರೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತ ಹೇಳಿದರೆ ಬೆಲ್ಲನ ಪಾಕ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ಮುಂದೊಂದು ದಿನಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು. ನೀವು ಬೇಕಿದ್ರೆ 1 ಲೀಟರ್ ಮೊಸರು ತಗೊಂಡು ಕೂಡ ಮಾಡ್ಕೋಬೋದು. ಇನ್ನು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮಳ್ಳು ಮಳ್ಳಾಗಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಆವಾಗ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಚಾನಲ್ ಮೇಲೆ ನಿಮ್ಮ ಹಾರೈಕೆ, ಆಶೀರ್ವಾದ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ.